ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿವೈನ್ ಲೆವೆನ್. ನನ್ನ ಹೆಸರು ಸೌಮ್ಯಶ್ರೀ ಆ್ಯಂಡ್ ನಾನು ಲವ್ ಅಟ್ರಾಕ್ಷನ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ವೀಡಿಯೋಸ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಓಕೆ, ಎಂಕರೇಜ್ಮೆಂಟ್ ತುಂಬ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸೊ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಕಾನ್ಸೆಪ್ಟ್ ಬಂದು ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದ ಅಂತ ಒಂದು ಏನೋ ಈ ಒಂದು ವಿಡಿಯೋ ಮಾಡಬೇಕಂತ ನಾನು ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ. ಅಂತ ಹೇಳಿದ್ರೆ ಲೈಕ್ ಒಂದು ಮಿರಾಕಲ್, ಎಲ್ಲರ ಲೈಫಲ್ಲೂ ಮಿರಾಕಲ್ ಅಂತ ಒಂದು ಆಗುತ್ತಲ್ವ. ಸೊ ನನ್ನ ಲೈಫಲ್ಲಿ ನಾನು ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಾನು ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ನನ್ನ ಲೈಫ್ನ ಚೇಂಜ್ ಮಾಡಿರೋ ಅಂಥ ಒಂದು ಬುಕ್ಕಿನ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆ ಬುಕ್ನ ನಿಮಗೂ ಹೇಳೋಣ, ಅದರಲ್ಲಿರೋ ಕಂಟೆಂಟ್ಸ್ ಬಗ್ಗೆ ಹೇಳೋಣ ಆ್ಯಂಡ್ ಅದರಿಂದ ಯಾವ ಥರ ನನ್ನ ಲೈಫ್ ಚೇಂಜ್ ಆಯಿತು ಅಂತ ಹೇಳೋಣ ಅಂತ ಲೈಕ್ ಸೀರೀಸ್ ಥರ ಮಾಡಿ ನಾನು ಹೇಳೋಣ ಅಂತಿದ್ದೀನಿ. ಎಲ್ಲರ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬಂದೇ ಬರುತ್ತೆ. ಓಕೆ, ಸೊ ಯಾವುದೇ ಒಂದಾದರೂ ಒಂದು ರೀಸನ್ ಇರುತ್ತೆ ನಮಗೆ ಏನೇ ಒಂದು ತಿಳ್ಕೊಳ್ಬೇಕು, ಅದ್ರ ಬಗ್ಗೆ ನಾವು ನಂಬೋದಾಗಲಿ ಅಥವಾ ಏನಾದರೂ ಒಂದು ಇದ್ದರೆ ಒಂದು ರೀಸನ್ ಇರುತ್ತೆ. ಓಕೆ, ಸೊ ನನ್ನ ಲೈಫಲ್ಲಿ ಅದು ಹೇಗೆ ಅಂತ ಗೊತ್ತಿಲ್ಲ. ಈ ಬುಕ್ ಬಗ್ಗೆ ನನಗೆ ಬೇರೆಯವರಿಂದ ನಾನು ತಿಳ್ಕೊಂಡು ಯಾಕೆ ಓದಬಾರ್ದು, ಲೈಕ್ ಅವಾಗ ನನಗೆ ಸ್ವಲ್ಪ ಸ್ಟಾರ್ಟ್ ಆಗ್ತಿತ್ತು ಇಂಟ್ರೆಸ್ಟ್ ಅಬೌಟ್ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಲಾ ಆಫ್ ಅಟ್ರಾಕ್ಷನ್. ನಾನು ಅವಾಗಲೇ ಹೇಳಿದ್ದೆ, ನಾನು ಫಸ್ಟ್ ಮಾಡಿದ್ದು ಮನಿ ಮ್ಯಾಗ್ನೆಟ್ ಟ್ರೈ ಮಾಡಿದೆ ಅಂತೇಳಿ. ಅದೆಲ್ಲ ಆದಮೇಲೆ ನನಗೆ ತುಂಬ ಇಂಟ್ರೆಸ್ಟ್ ಬಂತು ಇದ್ರ ಬಗ್ಗೆ. ಓಕೆ, ಏನಿರ್ಬೋದು ಇದು ತಿಳ್ಕೊಳ್ಳೋಣ ಅಬೌಟ್ ಅಂದರೆ ಸೀಕ್ರೆಟ್ ಅನ್ನೋ ಒಂದು ಬುಕ್ಕಲ್ಲಿ. ಓಕೆ, ನಾನು ಹೇಳ್ತಾ ಇರೋ ಒಂದು ಬುಕ್ ಬಂದು ದ ಸೀಕ್ರೆಟ್ ಅಂತೇಳಿ. ಓಕೆ, ಸೊ ನನ್ನ ಲೈಫ್ನ ಚೇಂಜ್ ಮಾಡಿದಂಥ ಒಂದು ಬುಕ್ಕು ದಟ್ ಈಸ್ ಇದೆ. ಓಕೆ, ದ ಸೀಕ್ರೆಟ್ ದ ಮ್ಯಾಜಿಕ್ ಅಂತ ಹೇಳಿ ರೋಂಡಾ ಬರ್ನ್ ಅವರು ಬರೆದಿರೋವಂಥ ಬುಕ್ ಇದು. ಹೇಗೆ ಅಂತ ಹೇಳಿದರೆ ಲೈಕ್ ಟ್ರೈ ಮಾಡಿ, ಟ್ರಸ್ಟ್ ಮೀ, ನೀವು ಇದನ್ನ ಒಂದು ಸರಿ ಓದಿ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ನಿಮ್ಮ ತುಂಬ ಒಳ್ಳೆ ಬುಕ್ಕು. ನೀವು ಬೇರೆ ಎಲ್ಲ ಓದೋದಕ್ಕಿಂತ ನಾನು ಹೇಳೋದು, ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಈ ಒಂದು ಬುಕ್ನ ಓದಿ. ರೋಂಡಾ ಬರ್ನ್ ಅವರು ಬರೆದಿರೋ ಅಂಥ ಒಂದು ಬುಕ್ಕು ದ ಸೀಕ್ರೆಟ್ ದ ಮ್ಯಾಜಿಕ್ ಅಂತ ಹೇಳಿ. ಓಕೆ, ಸೊ ಇದು ಕನ್ನಡದಲ್ಲೂ ಇರ್ಬೋದು, ಕೇಳಿದ್ದೀನಿ ಕನ್ನಡದಲ್ಲೂ ಇದೆ ಅಂತ ಹೇಳಿ, ರಹಸ್ಯ ಅಂತೇನೋ ಇರ್ಬೋದು. ಬಟ್ ಇನ್ನು ಯಾವುದ್ರಲ್ಲಾದ್ರೂ ಪರವಾಗಿಲ್ಲ, ಟೈಮ್ ಮಾಡಿಕೊಂಡು ದಯವಿಟ್ಟು ಓದಿ. ಸೊ ಇದರಲ್ಲಿ 28 ಕಂಟೆಂಟ್ಸ್ ಇದೆ. ಓಕೆ, 28 ಚಾಪ್ಟರ್ಸ್ ಏನಿದೆ, ಆ ಒಂದು 28 ಚಾಪ್ಟರ್ಸಲ್ಲಿ ಪ್ರತಿಯೊಂದು ನೀವು ಯಾವ ಥರ ನೀವು ನಿಮ್ಮ ಲೈಫ್ನ ಮ್ಯಾಜಿಕ್ಕಾಗಿ ಟರ್ನ್ ಮಾಡ್ಬೋದು, ಯಾವ ಥರ ನಿಮ್ಮ ಲೈಫ್ನ ಒಂದು ನೀವು ಅಂದ್ಕೊಂಡಿದ್ದ ಥರ ನೀವು ಲೈಫ್ ಲೀಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿದೆ. ಓಕೆ, ಸೊ ನಾನು ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಈ ಒಂದು ಬುಕ್ ಜೊತೆಗೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡಬೇಕು, ಫಸ್ಟ್ ವಿಡಿಯೋ ಬಂದು ಈ ಬುಕ್ ಬಗ್ಗೆ ಹೇಳಬೇಕು ಅಂತೇಳಿ. ಸೊ ಕೆಲವೊಂದು ರೀಸನ್ಸಿಂದ ಆಗಲಿಲ್ಲ. ಬಟ್ ಏನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಅಬೌಟ್ ಈ ಬುಕ್ ಬಗ್ಗೆ. ಏನು 28 ಡೇಸ್ ಏನು ಸೀರೀಸ್ ಇದೆ ಅದನ್ನ ಖಂಡಿತವಾಗ್ಲೂ ನಾನು ಸೀರೀಸ್ ಆಗಿ ತೊಗೊಂಡು ಪ್ರತಿಯೊಂದು ಸೀರೀಸ್ನ ನಿಮ್ಮ ಮುಂದೆ ತಂದಿರ್ತೀನಿ. ಓಕೆ, ಸೊ ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಬೋದು. ಲೈಕ್ ಹೇಳಿದ್ನಲ್ಲ, ಯಾವಾಗಲೂ ಹೇಳ್ತಾ ಇರ್ತೀನಿ, ಲೈಫ್ ಈಸ್ ಅ ಮ್ಯಾಜಿಕ್. ನೀವು ಯಾವ ಥರ ತೊಗೊಂಡು ನಮ್ಮ ಲೈಫೇ ಮ್ಯಾಜಿಕ್. ಪ್ರತಿಯೊಂದು ನೀವು ಚೈಲ್ಡ್ಹುಡ್ಡಿಂದ ಯೋಚನೆ ಮಾಡಿ ಏನೇನೊಂದು ಮ್ಯಾಜಿಕ್ ನಿಮ್ಮ ಲೈಫಲ್ಲಿ ಆಗಿತ್ತು ಅಂತೇಳಿ. ಓಕೆ, ಎವ್ರಿಥಿಂಗ್ ಎಲ್ಲ ನಾವು ಒಂದು ಮ್ಯಾಜಿಕ್ ಥರನೇ ಅಂದ್ಕೊಳ್ಬೇಕು. ನಾವೇನು ಯೋಚನೆ ಮಾಡ್ತೀವಿ ಅದು ನಾನು ಆಗ್ತೀನಿ ಅಂತ ಅಂದ್ಕೊಳ್ಬೇಕು. ಖಂಡಿತವಾಗ್ಲೂ ಹಾಗೆ ಆಗುತ್ತೆ, ಆಯಿತಾ. ಸೊ ಖಂಡಿತ ನೀವು ಟ್ರೈ ಮಾಡಿ. ಫ್ರೀ ಇದ್ದರೆ ಈ ಒಂದು ಬುಕ್ನ ಬೈ ಮಾಡಿ ಓದಿ ಅಂತ ಹೇಳ್ತೀನಿ. ಆ್ಯಂಡ್ ಮೂವಿನೂ ಇದೆ, ದ ಸೀಕ್ರೆಟ್ ಅಂತ ಹೇಳಿ ಮೂವಿನೂ ಇದೆ. ಟೈಮ್ ಸಿಕ್ಕಿದ್ರೆ ಆ ಮೂವಿನೂ ನೋಡಿ. ಯಾಕೆ ನಮ್ಮ ಲೈಫ್ನ ನಾವು ಏನೋ ಒಂದು ಕೆಟ್ಟ ಬೇರೆ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಂಡು ಯಾಕೆ ಹಾಳು ಮಾಡ್ಕೊಳ್ಬೇಕಲ್ವ. ಇರೋದೊಂದು ಲೈಫು, ಸೊ ಪಾಸಿಟಿವ್ ಆಗಿ ತೊಗೊಳ್ಳೋಣ. ಮ್ಯಾಜಿಕ್ ಅನ್ನೋದನ್ನ ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೊಳ್ಳೋಣ. ಪ್ರತಿಯೊಂದು ಡೇವೂ ಒಂದು ನಮಗೆ ಒಂದು ಮ್ಯಾಜಿಕಲ್ ಲೈಫ್ ಏನೇನೆ ಅಲ್ವಾ. ನೈಟ್ ಮಲಗಿ ಬೆಳಿಗ್ಗೆ ನಾವು ಎದ್ದೇಳ್ತೀವಿ ಅಂತ ಹೇಳಿದರೆ ದಟ್ ಈಸ್ ಅ ಮ್ಯಾಜಿಕ್, ರೈಟ್. ಸೊ ಆ ಥರ ಪ್ರತಿಯೊಂದು ಮ್ಯಾಜಿಕ್ಕೆ ನಮ್ಮ ಲೈಫಲ್ಲಿ ನಡೀತಾ ಇರೋದು. ಬಟ್ ಇದೆಲ್ಲ ನಮ್ಮ ಥಾಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಯಾವ ಥರ ಯೋಚನೆ ಮಾಡ್ತೀವಿ ಆ ಥರ ನಮ್ಮ ಲೈಫ್ ಇರುತ್ತೆ. ಓಕೆ, ಸೊ ಆಫ್ಟರ್ 28 ಡೇಸ್ ಆದಮೇಲೆ ಪರ್ಟಿಕ್ಯುಲರಾಗಿ ನೀವು ಸೆಲೆಕ್ಟ್ ಮಾಡ್ಬೋದು ಯಾವ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ನೀವು ಯೂಸ್ ಮಾಡ್ಬೋದು ಅಂತೇಳಿ. ರಿಲೇಷನ್ಶಿಪ್ಗೆ ಬೇರೆ ಇರುತ್ತೆ. ಓಕೆ, ನಿಮ್ಮ ಬ್ಯೂಟಿ ಮ್ಯಾನಿಫೆಸ್ಟೇಷನ್ಗಾಗಿರ್ಬೋದು ಅಥವಾ ಜಾಬ್, ಸೊ ಈ ಥರ ಅಬಂಡೆನ್ಸ್. ಓಕೆ, ಯಾವುದಕ್ಕಾದರೂ ಬೇರೆ ಬೇರೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ನೀವು ಪರ್ಟಿಕ್ಯುಲರಾಗಿ ಒಂದು ಚೂಸ್ ಮಾಡಿ ಅದ್ರ ಜೊತೆನೇ ಹೋಗ್ಬೋದು. ಅಥವಾ ಇಲ್ಲ ಏನು ಬೇಡ ಅಂತೇಳಿ ಪ್ರತಿಯೊಂದು ನೀವು ಮನಸ್ಸಲ್ಲಿ ಇಟ್ಕೊಂಡು ಲೈಕ್ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಎಲ್ಲ ನಿಮ್ಮ ಹತ್ರ ಬರುತ್ತೆ. ನಿಮಗಿರೋ ಜಾಬ್ ಬಗ್ಗೆ ನೀವು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ, ನಿಮಗೆ ಇನ್ನೂ ಒಂದು ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸಿಗುತ್ತೆ ನಿಮ್ಮ ಒಂದು ಜಾಬಲ್ಲಿ. ಓಕೆ, ಅಥವಾ ನಿಮಗೆ ಮನಿ ಬಗ್ಗೆ ಎಷ್ಟು ಮನಿ ಇದೆ ಅಷ್ಟು ಬಗ್ಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಈ ಒಂದು ಸೀರೀಸ್ ಫಸ್ಟ್ ಸೀರೀಸ್ ಏನಿದೆ
ಅದ್ರ ಮೂಲಕ ನಾನು ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆ, ಸೊ ಇದೆಲ್ಲ ಏನಂತ ಹೇಳಿದರೆ ನನ್ನ ಲೈಫಲ್ಲಿ ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದೆ, ನಾನೇನು ನಾನು ಪ್ರೋ ಅಂತ ಹೇಳ್ತಾ ಇಲ್ಲ ಇದರಲ್ಲೆಲ್ಲ. ನನಗೇನೆಂದರೆ ಏನಾದರೂ ಒಂದು ಹೇಳೋಣ ಜನಕ್ಕೆ. ಓಕೆ, ನನಗೆ ಗೊತ್ತಿರೋದ್ರ ಬಗ್ಗೆ ಏನಾದರೂ ಒಂದು ಜನಗಳಿಗೆ ತಿಳಿಸೋಣ. ಸೊ ದಟ್ ಅವ್ರ ಲೈಫಲ್ಲಿ ಒಂದು ಚಿಕ್ಕ ಚೇಂಜಸ್ ಆದರೆ ಅದೊಂದು ಖುಷಿ ಅಲ್ವಾ. ಸೊ ಅದರಿಂದ ನಾವೊಂದು ಈ ಸೀರೀಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆ, ಸೊ ಆದಷ್ಟು ಬೇಗ ಸಿಗೋಣ. ಅಲ್ಲಿ ತನಕ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ನೋಡ್ತಾ ಇರಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.